ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಶ್ರೀ ಗುರುಮಾರ್ಗ ಯೂಟ್ಯೂಬ್ ಚಾನೆಲ್ ಸ್ವಾಗತ ಹೇಳ್ತಿದ್ದೀನಿ. ನಾನಿವತ್ತು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದ ಅಂತಿಮ ಪಾಠಕ್ಕೆ ಬಂದಿದ್ದೀನಿ. ಇವತ್ತು ನೋಡ್ತಿರ್ಬೋದು ಇಲ್ಲಿ ಫಂಕ್ಷನಲ್ ಗ್ರೂಪ್ಸ್ ನ ಟೇಬಲ್ ಬರ್ಕೊಂಡಿದ್ದೀನಿ, ಅಂದ್ರೆ ಕ್ರಿಯಾ ಗುಂಪುಗಳ ನಾನು ಟೇಬಲ್ ಬರ್ಕೊಂಡಿದ್ದೀನಿ. ಫಸ್ಟ್ ನೋಡೋದಾದ್ರೆ ಕ್ಲೋರೋ ಬ್ರೋಮೋ ಅಂದ್ರೆ ಕ್ಲೋರಿನ್ ಮತ್ತೆ ಬ್ರೋಮಿನ್ ಯಾವುದಾದರೂ ಕಾರ್ಬನ್ ಮತ್ತು ಸಂಯುಕ್ತಗಳ ಗುಂಪಿಗೆ ಅಟ್ಯಾಚ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಮೀಥೇನ್ಗೆ ಅಟ್ಯಾಚ್ ಆಗಿದ್ರೆ, ಈಥೇನ್ಗೆ ಅಟ್ಯಾಚ್ ಆಗಿದ್ರೆ ಯಾವ ತರ ತಗೊಳ್ಬೇಕಂತಂದ್ರೆ ಫಸ್ಟ್ ನೆನ್ಪಿಡ್ರಿ ಈ ತರ ಅಟ್ಯಾಚ್ ಆಗಿದ್ರೆ ಕ್ಲೋರಿನ್ ಅಥವಾ ಬ್ರೋಮಿನ್ ಓದ್ಬೇಕಾದ್ರೆ ಯಾವಾಗ ಫಸ್ಟ್ ಓದ್ತೀವಿ ಕ್ಲೋರೋ ಮೀಥೇನ್ ಅಥವಾ ಕ್ಲೋರೋ ಪೆಂಟೇನ್, ಕ್ಲೋರೋ ಹೆಕ್ಸೇನ್, ಕ್ಲೋರೋ ಹೆಪ್ಟೇನ್. ಫಸ್ಟ್ ಯಾವಾಗಲೂ ಕ್ಲೋರಿನ್ ಓದ್ತೀವಿ. ಆಸ್ ಯೂಶುವಲ್ ಬ್ರೋಮಿನ್ ಕೂಡ ಅದೇ ರೀತಿ ಓದ್ತೀವಿ, ಬ್ರೋಮೋ ಪೆಂಟೇನ್, ಬ್ರೋಮೋ ಪೆಂಟೀನ್, ಬ್ರೋಮೋ ಪೆಂಟೇನ್. ಸೊ ಈ ತರ ಫಸ್ಟ್ ಯಾವಾಗ್ಲೂ ಕ್ಲೋರಿನ್ ಅಥವಾ ಬ್ರೋಮಿನ್ ಅನ್ನೇ ಫಸ್ಟ್ ಓದೋದು ನಾವು. ಹಾಗಾಗಿ ಕ್ರಿಯಾ ಗುಂಪು ಕ್ಲೋರಿನ್ ಅಥವಾ ಬ್ರೋಮಿನ್ ಕೂಡ ಎಲ್ಲರೂ ಆಡ್ ಆಗಿರ್ಬೋದು. ನೆಕ್ಸ್ಟ್ ಇನ್ನು ನೋಡ್ತಿರೋ ಆಲ್ಕೋಹಾಲ್ OH ಗ್ರೂಪ್ ಅಂತ ಕರಿತೀವಿ. OH ಗ್ರೂಪ್ ಕೇಳೋದಕ್ಕಿಂತ ಮುಂಚೆ ಯಾವ್ದಾದ್ರು ನೀವು ಅನೇಕ ಸರ್ತಿ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗಿರ್ಬೋದು ಆಲ್ಕೋಹಾಲ್ ಗ್ರೂಪ್ ಆಲ್ಕೋಹಾಲ್ ಅಂತ ಕರಿತೀವಿ. ಆಲ್ಕೋಹಾಲ್ ಅಂತಂದ್ರೆ ನೆನ್ಪಿಟ್ಕೊಳ್ರಿ OH ಕ್ರಿಯಾ ಗುಂಪು ಅಂದ್ರೆ OH ಫಂಕ್ಷನಲ್ ಗ್ರೂಪ್. ಯಾವ್ದಾದ್ರು ಅಟ್ಯಾಚ್ ಆಗಿದೆ, ಬೆಂಜಿನ್ ಅಟ್ಯಾಚ್ ಆಗಿದೆ, ಯಾವ ತರ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ಆಲ್ಕೋಹಾಲ್ ಗ್ರೂಪ್ ಅಂತ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಅದಾದ್ಮೇಲೆ ನೀವು ನೋಡ್ತಿರ್ಬೋದು ಆಲ್ಡಿಹೈಡ್ ಗ್ರೂಪ್ COH ಈ ತರ ಕೂಡ ಬರೀತಾರೆ, ಈ ತರ ಕೂಡ COH ಅದು ಕೂಡ ಆಲ್ಡಿಹೈಡ್ ಗ್ರೂಪ್. ನೆಕ್ಸ್ಟ್ ಕೀಟೋನ್ ಗ್ರೂಪ್ ಅದನ್ನ ನಾವು CO ಗ್ರೂಪ್ ಅಂತಾನೂ ಕರಿತೀವಿ. ಆಕ್ಚುಲಿ ಅದು ಈ ತರನು ಅಟ್ಯಾಚ್ ಆಗಿರುತ್ತೆ ಅಥವಾ CO ಡೈರೆಕ್ಟ್ ಅಟ್ಯಾಚ್ ಆಗಿರ್ತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ. ಯಾಕೆ ಸರ್ ಆಕ್ಸಿಡೆಂಟ್ ಡಬಲ್ ಬಾಂಡ್ ಹಾಕಿವಿ ನಿಮ್ಗೆ ನೆನಪಿರ್ಬೋದು, ವ್ಯಾಲೆನ್ಸ್ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಅದಾದ್ಮೇಲೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ COOH ನೀವು ನೋಡ್ತಿರ್ಬೋದು. ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು, ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್. ಇದು ಅಲ್ಲಿ ನೋಡಿರ್ಬೋದು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್, ಅದು ಕಾರ್ಬಾಕ್ಸಿಲಿಕ್ ಆಸಿಡ್ COH ಅಂತ. ನಿಮಗೆ ಇನ್ನೂ ಹೇಳೋದಾದ್ರೆ ನಾವು ಇಂದಿನ ಕ್ಲಾಸ್ ಅಲ್ಲಿ ಸ್ಪೆಷಲಿ ಮೀಥೇನ್ ಬಗ್ಗೆ ನೋಡಿದ್ವಿ, ಈಥೇನ್ ಬಗ್ಗೆ ನೋಡಿದ್ವಿ, ಈಥೀನ್ ಬಗ್ಗೆ ನೋಡಿದ್ವಿ, ಪ್ರೋಪೇನು, ಬ್ಯೂಟೇನು, ಪೆಂಟೇನ್ ಬಗ್ಗೆ ನೋಡಿದ್ವಿ. ಇಲ್ಲಿ ನೋಡ್ತಿದ್ವಿ ನಾವು ಫಂಕ್ಷನಲ್ ಗ್ರೂಪ್ ಕ್ರಿಯಾ ಗುಂಪುಗಳು. ದಯಮಾಡಿ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಿದ್ರೆ ಫಾಲೋ ಮಾಡ್ತಾ ಇದ್ವಿ, ಅಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಿದ್ದೀನಿ. ನಾನು ಮುಂದೆ ಹೋಗ್ತಿದ್ದೀನಿ. ಎಥೆನಾಲ್ ಇದರ ಕೆಮಿಕಲ್ ಫಾರ್ಮುಲಾ ಬಹುತೇಕವಾಗಿ C2H5OH. ಅನೇಕ ಸರ್ತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕೊಟ್ಟಿರ್ತಾರೆ CH3CH2OH ಅಂತ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬಹುತೇಕವಾಗಿ ಇದನ್ನು ಬರೆದಿರ್ತಾರೆ, ಇದನ್ನು ಬರೆದಿದ್ದಾರೆ. ಅಂದ್ರೆ ಎರಡೂ ಒಂದೇ. ಇಲ್ಲಿ ನೋಡ್ರಿ ಒಂದು ಕಾರ್ಬನ್ ಇದೆ 3 ಹೈಡ್ರೋಜನ್, ಒಂದು ಕಾರ್ಬನ್ 2 ಹೈಡ್ರೋಜನ್, ಟೋಟಲ್ ತಗೊಂಡ್ರೆ 2 ಕಾರ್ಬನ್ 5 ಹೈಡ್ರೋಜನ್, OH ಗ್ರೂಪ್ OH ಗ್ರೂಪ್. ಅಂದ್ರೆ ಈ ತರ ಬರಿಬಹುದು, ಈ ತರ ಆದ್ರೂ ಬರಿಬಹುದು. ಎಥೆನಾಲ್ ಅಂದ್ರೆ ಅರ್ಥ ಮಾಡ್ಕೋಬೇಕು. ಎಥೆನಾಲ್ ಇದಕ್ಕೆ ಇನ್ನೂ ಒಂದು ನೇಮ್ ಇದೆ, ಆಲ್ಕೋಹಾಲ್ ಅಂತಾನೂ ಕರಿತೀವಿ. ಇನ್ನೂ ಒಂದು ನೇಮು ಆಲ್ಕೋಹಾಲ್ ಅಂತಾನೂ ಕರಿತೀವಿ. ಆಲ್ಕೋಹಾಲ್ ಅಂತಾನೂ ಕರೀತಾರೆ, ಎಥೆನಾಲ್ ಅಂತಾನೂ ಕರೀತಾರೆ. ಎಥೆನಾಲ್ ನ ಕೆಮಿಕಲ್ ಫಾರ್ಮುಲಾ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಬಹುತೇಕವಾಗಿ ಯಾವುದೇ ಕ್ವಶನ್ ಪೇಪರ್ ತಗೊಂಡು ನೋಡ್ರಿ ಎಥೆನಾಲ್ ನ ರಾಸಾಯನಿಕ ಸೂತ್ರ ಕೇಳಿರ್ತಾರೆ C2H5OH ಅಥವಾ CH3CH2OH. ನೋಡಿ ಕನ್ಫ್ಯೂಸ್ ಆಗ್ತಿರ್ಬೋದು ಯಾವ್ದು ಬರೀಬೇಕು ಸರ್ ಅಂತಂದ್ರೆ. ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಏನಾದ್ರು ಕೇಳಿದ್ರೆ ಇಲ್ಲ ಇದನ್ನ ಕೊಡ್ತಾನೆ ಇಲ್ಲ ಇದನ್ನ ಕೊಡ್ತಾನೆ, ಎರಡೂ ಕೊಡಲ್ಲ. ಓಕೆ, ಬಹುತೇಕವಾಗಿ ಒಂದು ಕೊಡ್ತಾನೆ, ಯಾವ್ದು ಕೊಡ್ತಾನೆ ಸ್ವಲ್ಪ ನೋಡ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಪ್ರಾಪರ್ಟೀಸ್ ನೋಡೋದಾದ್ರೆ ನೆನ್ಪಿಟ್ಕೊಳ್ರಿ ಬಹುತೇಕವಾಗಿ ನೀರಿನಲ್ಲಿ ಎಥೆನಾಲ್ ಕರಗ್ತದೆ. ಮತ್ತೊಂದು ಇದರ BP ಅಂದ್ರೆ ಬೌಲಿಂಗ್ ಪಾಯಿಂಟ್. ಬೌಲಿಂಗ್ ಪಾಯಿಂಟ್ ಅಂತ ಅರ್ಥ ಮಾಡ್ಕೋಬೇಕು. ಲಿಕ್ವಿಡ್ ಇಂದ ಎವಾಪರೇಷನ್ ಸ್ಟೇಟಿಗೆ ಹೋಗ್ತಕ್ಕಂಥದ್ದನ್ನ ಬೌಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅಂದ್ರೆ ಹಾವಿ ಬಿಂದು ಅಂತ ಕರಿತೀವಿ. 351 ಡಿಗ್ರಿ ಕೆಲ್ವಿನ್ ಇರ್ತಕ್ಕಂಥದ್ದು. ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಸಾಲಿಡ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟಿಗೆ ಬರ್ತಕ್ಕಂಥದ್ದು ಕರಗುವ ಬಿಂದು 156 ಡಿಗ್ರಿ ಕೆಲ್ವಿನ್ ಐತೆ. ಇದು ಬಹುತೇಕ 1 ನೇಮ್ ಐತೆ, ಆಲ್ಕೋಹಾಲ್ ಅಂತಾನೂ ಕರಿತೀವಿ. ಇದು ಪ್ರಾಪರ್ಟೀಸ್ ಅಂತಂದ್ರೆ ಇದರ ಉಪಯೋಗಗಳು ನೋಡ್ತಾ ಹೋದ್ರೆ ಬಹುತೇಕವಾಗಿ ನೀವು ಅಬ್ಸರ್ವ್ ಮಾಡಿರುವುದು ಈ ಡ್ರಿಂಕ್ಸ್ ಬರ್ತಾವಲ್ಲ, ಎಸ್ಪೆಷಲಿ ವೈನ್, ಸಿರಪ್, ಈ ಬಹುತೇಕವಾಗಿ ನೀವೇನು ಆಲ್ಕೋಹಾಲಿಕ್ ಕಂಟೆಂಟ್ ಇರ್ತಕ್ಕಂಥ ಯಾವುದೇ ನೋಡ್ತಿರಂತಂದ್ರೆ ಅದು ಬಹುತೇಕವಾಗಿ ಯಾರಿಂದ ಮಾಡಲ್ಪಟ್ಟಿರ್ತದೆ, ಎಥೆನಾಲ್ ಇಂದಾನೆ ಮಾಡಲ್ಪಟ್ಟಿರ್ತದೆ. ಇನ್ನೊಂದ್ಸರ್ತಿ ಕೇಳಿಸ್ಕೊಳ್ರಿ. ಇದರ ಮೆಲ್ಟಿಂಗ್ ಪಾಯಿಂಟ್ 156 ಡಿಗ್ರಿ ಕೆಲ್ವಿನ್, 156 ಡಿಗ್ರಿ ಕೆಲ್ವಿನ್, and boiling point 351 degree Kelvin. So no doubt it is used in the alcoholic drinks. Many more drinks are there in the wine shops and many more are there. ಅಂದ್ರೆ ನೀವೇನು ಮದ್ಯ ಅಂತ ಕುಡಿತಿರಲ್ಲ ಅಲ್ಲೆಲ್ಲ ಬಹುತೇಕವಾಗಿ ಎಥೆನಾಲ್ ನ ಯೂಸ್ ಮಾಡಿರ್ತಾರೆ. ಎಥೆನಾಲ್ ಇನ್ನೂ ಒಂದು ನೇಮ್ ಐತೆ, ಯಾವ ನೇಮಪ್ಪ ಅಂದ್ರೆ ಆಲ್ಕೋಹಾಲ್. ಆಲ್ಕೋಹಾಲ್ ಮದ್ಯ ಅಂತ ಕರೀತಾರೆ. ಸೊ C2H5OH ಅದರ ಕೆಮಿಕಲ್ ಫಾರ್ಮುಲಾ. ಇನ್ನೊಂದು ಕೆಮಿಕಲ್ ಫಾರ್ಮುಲಾ ಐತೆ CH3CH2OH. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ನೋ ಡೌಟ್ ನೀವು ನಾನು ಆಗ್ಲೇ ಹೇಳ್ದಂಗೆ
ಆಲ್ಕೋಲಿಕ್ ಏನೇ ಡ್ರಿಂಕ್ಸ್ ಬರ್ತಾವೆ ಅಲ್ಲಿ ಯೂಸ್ ಮಾಡ್ತಾರೆ. ಜೊತೆಗೆ ನೀವೇ ಸಿರಪ್ಸ್ ಅಂತ ಕುಡಿತಾರೆ ಮಕ್ಕಳಿಗೆ, ಕೆಮ್ಮಿನ ಸಿರಪ್ಸ್ ಗಳಲ್ಲಿ ಅಲ್ಲಿ ಕೂಡ ಎಥೆನಾಲ್ ಅನ್ನು ಬಳಸ್ತೀವಿ. ಮತ್ತೆ ಟಿಂಚರ್, ನೀವು ಯಾವತ್ತಾರ ಗಾಯ ಆದಾಗ ಬಹುತೇಕವಾಗಿ ಡಾಕ್ಟರ್ ಹೋಗ್ತೀರಿ, ಇನ್ನೊಂದು ಹತ್ರ ಹೋಗ್ತೀರಿ, ಅಲ್ಲೆಲ್ಲ ಟೀಚರ್ ಆಗ್ತಾರೆ ಫಸ್ಟ್. ಆ ಟೀಚರ್ಗಳಲ್ಲಿ ಕೂಡ ಏನಿರ್ತಂದ್ರೆ ಎಥೆನಾಲ್ ಇರ್ತದೆ. ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡೋದು ಟಾನಿಕ್ಸ್ ಅಂದ್ರೆ ಬಹುತೇಕ ನೀವು ಡಾಕ್ಟರ್ ಹತ್ರ ಹೋದಾಗ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆದಾಗ, ಐರನ್ ಕಂಟೆಂಟ್ ಕಡಿಮೆ ಆದಾಗ ಬೇರೆ ಬೇರೆ ಟಾನಿಕ್ಸ್ ಸಿರಪ್ಸ್ ಕೊಡ್ತಾರಲ್ಲ, ಬಹುತೇಕವಾಗಿ ಅವುಗಳಲ್ಲಿ ಏನಿರ್ತವೆ ಎಥೆನಾಲ್ ಇರ್ತವೆ. ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ತನಕನೂ ಅವು ಬಹುತೇಕವಾಗಿ ಕೇಳಿರ್ತಕ್ಕಂಥದ್ದು ಎಥೆನಾಲ್ ನ ಉಪಯೋಗಗಳು ಅಥವಾ ಎಥೆನಾಲ್ ನ ಕೆಮಿಕಲ್ ಫಾರ್ಮುಲಾ ಕೇಳಿದಾನೆ. ಇದು ಎಕ್ಸಾಮ್ ಓರಿಯೆಂಟೇಷನ್ ಬಹಳ ಇಂಪಾರ್ಟೆಂಟ್, ಫೋಕಸ್ ಮಾಡ್ರಿ ಅಂತ ಹೇಳ್ತಿದ್ದೀನಿ. ನಾನು ಮುಂದೆ ಹೋಗ್ತೀನಿ. ಎಥೆನೋಯಿಕ್ ಆಸಿಡ್. ನಾನು ಮುಂದೆ ಹೋಗ್ತಿದ್ದೀನಿ. ethanoic acid. In the last slide we seen that ethanol. We go to the ethanoic acid. The chemical formula of ethanoic acid, no doubt, CH3COOH. CH3COOH. ಸರ್, ಇದು ಯಾವ ಗ್ರೂಪ್ ಬಿಲಾಂಗ್ಸ್ ಆಗ್ತದೆ ಸರ್ ಅಂದ್ರೆ, ನೋ ಡೌಟ್ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಬಿಲಾಂಗ್ಸ್ ಆಗ್ತಕ್ಕಂಥದ್ದು. ಯಾಕಂದ್ರೆ ನಾವು ಹಿಂದೆ ಫಂಕ್ಷನ್ ಗ್ರೂಪ್ ಹೇಳಿದ್ವಿ. ಈಗ ನೋಡ್ತಿರ್ಬೋದು, ಇದಕ್ಕೆ ಇನ್ನೂ ಒಂದು ನೇಮ್ ಇದೆ, ಅಸ್ಟಿಕ್ ಆಸಿಡ್ ಅಂತಾನೂ ಕರೀತಾರೆ. ಎಥೆನೋಯಿಕ್ ಆಸಿಡ್ ಅಂದ್ರೂ ಅದೇ, ಅಸ್ಟಿಕ್ ಆಸಿಡ್ ಅಂದ್ರೂ ಅದೇ. ಕನ್ನಡದೊಳಗೆ ನೋಡಿದ್ರೆ ಎಥೆನೋಯಿಕ್ ಆಮ್ಲ ಅಥವಾ ಅಸಿಟಿಕ್ ಆಮ್ಲ ಅಂತಾನು ಕರಿತೀವಿ. ಎರಡು ಒಂದೇ ಹೆಸರು. ಇದರ ರಾಸಾಯನಿಕ ಸೂತ್ರ ನೋಡಿದ್ರೆ CH3COOH. ಇದು ಯಾವ ಗ್ರೂಪ್ಗೆ ಬಿಲಾಂಗ್ಸ್ ಆಗ್ತದೆ ಅಥವಾ ಯಾವ ಗ್ರೂಪ್ಗೆ ಸೇರ್ತದಪ್ಪ ಅಂದ್ರೆ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ಗೆ ಸೇರ್ತದೆ. ಅಂದ್ರೆ ಕಾರ್ಬಾನಿಕ್ ಆಮ್ಲ ಅಂತ ಏನಿದೆ ಆ ಗುಂಪಿಗೆ ಇದು ಬಿಲಾಂಗ್ಸ್ ಆಗ್ತಕ್ಕಂಥದ್ದು. ಇದೇ ಏನಾದ್ರೂ 5-8% ನೀರಲ್ಲಿದ್ರೆ ನಾವು ವಿನೇಗರ್ ಅಂತ ಕರಿತೀವಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಬಹುತೇಕವಾಗಿ ಈ ಸ್ಪೆಷಲಿ ಈ ಫುಡ್ ಏನಿರ್ಬೋದು ಅಲ್ಲೆಲ್ಲ ನೀವು ನೋಡಿ ವಿನೇಗರ್ ಬಳಸ್ತೀವಿ ನಾವೆಲ್ಲ. ಆ ವಿನೇಗರ್ ಅನ್ನ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂದ್ರೆ 5 to 8% ಏನಾದ್ರೂ ನಾವು ಅಸ್ಟಿಕ್ ಆಸಿಡ್ ಅಥವಾ ಎಥೆನೋಯಿಕ್ ಆಸಿಡ್ ಅನ್ನ ವಾಟರ್ ಅಲ್ಲಿ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಒಂದು 92 ml ಏನಾದ್ರೂ ನೀರು ತಗೊಂಡು ಒಂದು 5 to 8 ml ಏನಾದ್ರೂ ಎಥೆನೋಯಿಕ್ ಆಸಿಡ್ ಹಾಕಿದಪ್ಪ ಅಂದ್ರೆ ಅದೇನ ಫಾರ್ಮೇಶನ್ ಆಗ್ತದಪ್ಪ ಅಂತಂದ್ರೆ, ನೋ ಡೌಟ್ ಅದು ವಿನೇಗರ್ ಫಾರ್ಮೇಶನ್ ಆಗ್ತದೆ. ಸೊ ಇದು ಕೂಡ ಇದರ ಪ್ರಾಪರ್ಟಿ. ಮತ್ತು ನೋಡಿದ್ರೆ ಪಿಕಲ್ಸ್ ಅಂತಂದ್ರೆ ನೀವು ಕೇಳೋ ಉಪ್ಪಿನಕಾಯಿ ಪ್ರಿಸರ್ವೇಟಿವ್ಸ್ ಆಗಿ ನಾವು ಅದನ್ನ ಬಳಸಬೇಕು ಅಂದ್ರೆ ಎಥೆನೋಯಿಕ್ ಆಸಿಡ್ ಅನ್ನ ಬಳಸ್ತೀವಿ. ನೀವು ನೋಡಿದ್ರೆ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಬಹುತೇಕ ಎಥೆನೋಯಿಕ್ ಆಸಿಡ್ ಅನ್ನ ಬಳಸ್ತೀವಿ. ಅದಾದ್ಮೇಲೆ ಮೆಲ್ಟಿಂಗ್ ಪಾಯಿಂಟ್ ನೋಡೋದಾದ್ರೆ ನೀವು ಅರ್ಥ ಮಾಡಬೇಕು, 290 ಡಿಗ್ರಿ ಕೆಲ್ವಿನ್ ಐತಿ. ಯಾವ್ದಪ್ಪ ಅಂತಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಈಗ ಹೇಳ್ತಿದ್ದೀನಿ ನಾನು, ಅಂದ್ರೆ ಸಾಲಿಡ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟ್ ಬರ್ತದೆ ಮೆಲ್ಟಿಂಗ್ ಪಾಯಿಂಟ್. ಕನ್ನಡದೊಳಗಡೆ ಕರಗುವ ಬಿಂದು. ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರ್ತಕ್ಕಂತಹ ಬಿಂದುವನ್ನೇ ನಾವು ಕರಗುವ ಬಿಂದು ಅಂತ ಕರಿತೀವಿ. ಇರೋದು 290 ಡಿಗ್ರಿ ಕೆಲ್ವಿನ್ ಐತೆ. ಅದು ಕೆಲ್ವಿನ್ ಆಗೈತೆ, ಸೆಲ್ಸಿಯಸ್ ಕನ್ವರ್ಟ್ ಮಾಡಕಂದ್ರೆ ನೋ ಡೌಟ್ 273 ಮೈನಸ್ ಮಾಡಿದ್ರೆ ಆನ್ಸರ್ ಸಿಗ್ತದೆ ಡಿಗ್ರಿ ಸೆಲ್ಸಿಯಸ್ ಒಳಗಡೆ. ಸೊ ನೋ ಡೌಟ್ ಅಸ್ಟಿಕ್ ಆಸಿಡ್ ಅಂತ ನೇಮ್ ಇದೆ. ಇದರ ಕೆಮಿಕಲ್ ಫಾರ್ಮುಲಾ CH3COOH. ಮತ್ತೆ ಇದು ಯಾವ ಗ್ರೂಪ್ ಬಿಲಾಂಗ್ಸ್ ಆಗ್ತದಪ್ಪ ಅಂತಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಬಿಲಾಂಗ್ಸ್ ಆಗ್ತಕ್ಕಂಥದ್ದು. ಮತ್ತೆ 5 to 8% ಏನಾದ್ರು ಇದನ್ನ ನೀವು ವಾಟರ್ಗೆ ಆಡ್ ಮಾಡಿದ್ರೆ ಅದು ವಿನೇಗರ್ ಫಾರ್ಮೇಶನ್ ಆಗ್ತದೆ. ಮತ್ತೆ ಉಪ್ಪಿನಕಾಯಿ ಪ್ರಿಸರ್ವೇಟಿವ್ ಆಗಿ ಬಳಸ್ತೀವಿ. ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ನೋಡಿದ್ರೆ 290 ಡಿಗ್ರಿ ಕೆಲ್ವಿನ್ ಇರ್ತಕ್ಕಂಥದ್ದು. ಇದೊಂದು ಬಹಳ ಇಂಪಾರ್ಟೆಂಟ್. ಬಹುತೇಕವಾಗಿ ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ಗೆ ಅದು ಒನ್ ವರ್ಡ್ ಆನ್ಸರ್ ಕೇಳ್ತಾನೆ, ಗ್ಲೇಷಿಯಲ್ ಅಸ್ಟಿಕ್ ಆಸಿಡ್. ಗ್ಲೇಷಿಯಲ್ ಅಸ್ಟಿಕ್ ಆಸಿಡ್ ಏನ್ ಅರ್ಥ ಆಗ್ತದೆ ಸರ್? ಗ್ಲೇಷಿಯಲ್ ಎಥೆನೋಯಿಕ್ ಆಮ್ಲ ಅಂತಾನೂ ಕರಿತವೆ, ಅಥವಾ ಗ್ಲೇಷಿಯಲ್ ಎಥೆನೋಯಿಕ್ ಆಮ್ಲ ಅನ್ನೋದ್ರ ಜೊತೆಗೆ ಇನ್ನೊಂದು ಕೇಳಿರ್ತೀರಿ, ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತಾನೂ ಕೇಳಿರ್ತೀವಿ. ಏನ್ ಸರ್ ಅರ್ಥ ಆಗ್ತಿಲ್ಲ ಸರ್, ಸ್ವಲ್ಪ ಹೇಳ್ತಾರೆ ಸರ್ ಅಂದ್ರೆ ನೆನ್ಪಿಟ್ಕೊಳ್ರಿ, ಇದೇ ಒಂದು ಏನ್ ಎಥೆನೋಯಿಕ್ ಆಮ್ಲವನ್ನ ಚಳಿಗಾಲದಾಗ ಇಟ್ಬಿಟ್ರೆ ಫ್ರೀಸ್ ಆಗ್ತದೆ. ಅಂದ್ರೆ ಮಂಜುಗಡ್ಡೆ ಆಕಾರ ಬಂದ್ಬಿಡುತ್ತೆ, ಕಂಪ್ಲೀಟ್ ಫ್ರೀಸ್ ಆಗ್ಬಿಡುತ್ತೆ. ಇದನ್ನೇ ನಾವು ಒಂದು ನೇಮ್ ಕೊಟ್ಟಿವಿ, ಗ್ಲೇಷಿಯಲ್ ಎಥೆನೋಯಿಕ್ ಆಮ್ಲ ಅಥವಾ ಗ್ಲೇಷಿಯಲ್ ಅಸ್ಟಿಕ್ ಆಮ್ಲ ಅಂತಾನು ಕರಿತೀವಿ. ಇಂಗ್ಲಿಷ್ ಒಳಗಡೆ ಇದನ್ನ ನಾವು ಗ್ಲೇಷಿಯಲ್ ಅಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಇನ್ ದ ವಿಂಟರ್ ಸೀಸನ್ this ethanoic acid become a freeze. In that freeze we call the name as glacial acetic acid. Glacial acetic acid, it is too important. Please focus on this, glacial acetic acid. When we are called that, when the ethanoic acid become a freezer in the winter season, that time we call glacial ethanoic acid or glacial acetic acid. Both are same. Means we already tell na. So we move that. ನಾನು ಈಗ ಮುಂದಕ್ಕೆ ಹೋಗ್ತಿದ್ದೀನಿ. See, I will move to the esterification. See, my dear students, esterification. See, CH3COOH. In the last slide, I will tell it is the acetic acid or ethanoic acid.
ನೀವು ನೋಡ್ತಿರ್ಬೋದು ಇದನ್ನ ಎಥೆನೋಯಿಕ್ ಆಮ್ಲ ಅಥವಾ ಅಸ್ಟಿಕ್ ಆಮ್ಲ ಅಂತ ಕರಿತೀವಿ. ಅಸ್ಟಿಕ್ ಆಮ್ಲದ ಜೊತೆಗೆ ಅಸ್ಟಿಕ್ ಆಮ್ಲದ ಜೊತೆಗೆ ಎಥೆನೋಯಿಕ್ ಆಮ್ಲದ ಜೊತೆಗೆ ನಾವು ಎಥೆನಾಲ್ ಅನ್ನ ಆಡ್ ಮಾಡಿ ಎಸ್ಟರ್ ಪಡ್ಕೊಳ್ತೀವಿ. ಇದನ್ನ ನಾವು ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಅನೇಕ ಕ್ವಶನ್ಸ್ ಪೇಪರ್ ಅಲ್ಲಿ ಇದು ಪದೇ ಪದೇ ಕೇಳಲ್ಪಟ್ಟಿರ್ತಕ್ಕಂತಹ ಕ್ವಶನ್. ಒತ್ತಿ ಹೇಳ್ತೀನಿ, ಇಂಪಾರ್ಟೆಂಟ್. ಎಥೆನಾಲ್ ಮತ್ತೆ ಎಥೆನೋಯಿಕ್ ಆಮ್ಲ ಅಂದ್ರೆ ಎಥೆನೋಯಿಕ್ ಆಸಿಡ್ plus ethanol, what we get? Ester we get. That means here ethanoic acid and ethanol, it become an ester plus water. Ester plus water. Its balance are check them firstly. CS3. Here also CS3. Here also CS3. Yes sir, ಎರಡು ಬರ್ತಿದ್ದೀರಿ. How you write sir ಅಂತಂದ್ರೆ both are same. Here it is in a like a structural formula, it is in a full complete. ಅಂದ್ರೆ ಇದು ಬಿಡಿಸಿ ಬರ್ದಿದ್ದೀವಿ, ಇದನ್ನ ಕೂಡ್ಸ್ ಬರ್ದಿದ್ದೀವಿ ಅಷ್ಟೇ. ಡಿಫ್ರೆನ್ಸ್ ಏನು ವ್ಯತ್ಯಾಸ ಇಲ್ಲ, ಎರಡು ಅಂತ ಇದೆ. ಅದಕ್ಕೆ 6 ಅಂತ ಬರ್ದಿದ್ದೀನಿ. ಇಲ್ಲಿ 3, ಒಂದು ಕಾರ್ಬನ್ 3 ಹೈಡ್ರೋಜನ್, ಇಲ್ಲಿ ಒಂದು ಕಾರ್ಬನ್ 3 ಹೈಡ್ರೋಜನ್, ಒಂದು ಕಾರ್ಬನ್ 3 ಹೈಡ್ರೋಜನ್. ಇಲ್ಲಿ ನೋಡ್ರಿ ಒಂದು ಕಾರ್ಬನ್ ಇದೆ. ಸೊ ನೋಡ್ರಿ ಇಲ್ಲಿ ಒಂದು ಕಾರ್ಬನ್ ಇದೆ, ಇಲ್ಲಿ ಒಂದು ಕಾರ್ಬನ್ ಇದೆ, 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್, ಸಾರಿ ಆಕ್ಸಿಜನ್, ಇಲ್ಲಿ ಒಂದು ಆಕ್ಸಿಜನ್ ಇದೆ, ಇಲ್ಲಿ ಒಂದು ಆಕ್ಸಿಜನ್ ಇದೆ. ಇಲ್ಲಿ ನೋಡ್ತಾ ಹೋಗ್ಬೇಕು ಮತ್ತೆ 2 ಕಾರ್ಬನ್ ಇದಾವೆ. ಸೊ ಇಲ್ಲಿ ಒಂದು ಕಾರ್ಬನ್, ನೀವು ಇಲ್ಲಿ ಒಂದು ಕಾರ್ಬನ್ ಕನ್ಸಿಡರ್ ಮಾಡ್ಕೋಬಹುದು. ಮತ್ತೆ 5 ಹೈಡ್ರೋಜನ್ ಇದಾವೆ, ಇಲ್ಲಿ 3, ಇಲ್ಲಿ 2 ಹೈಡ್ರಾದು. ಸೊ OH ಸರ್, OH ಅಂತಂದ್ರೆ ಇಲ್ಲಿ 2 ಹೈಡ್ರೋಜನ್ ಇದೆ, ಮತ್ತೆ ಅಲ್ಲಿ ಒಂದು ಆಕ್ಸಿಜನ್ ಇದೆ. ಸೊ ಬಹುತೇಕವಾಗಿ ಬ್ಯಾಲೆನ್ಸ್ ಆಗಿದೆ ಈಕ್ವೇಶನ್ ಅಂತ ನೋಡ್ತಿರ್ಬೋದು. ಸೊ ಒಂದ್ ಸೆಕೆಂಡ್ ಬೇಕಿದ್ರೆ ಚೆಕ್ ಮಾಡ್ಕೊಳ್ರಿ, ಬ್ಯಾಲೆನ್ಸ್ ಆಗಿದೆ ಈಕ್ವೇಶನ್ಸ್. ಅಂದ್ರೆ ಎಸ್ಟರಿಫಿಕೇಶನ್, ಎಥೆನಾಲ್ ಪ್ಲಸ್ ethanoic acid, what we get? Ester we get. The chemical formula of ethanol, if we know that ethanol is C2H5OH and ethanoic acid is CS3COH, we are the new here CS3 COOC2H5, CS3COOC2H5. It is the ester chemical formula. ಅಂದ್ರೆ ಎಸ್ಟರಿನ ರಾಸಾಯನಿಕ ಸೂತ್ರ, ಎಸ್ಟರ್ನ ರಾಸಾಯನಿಕ ಸೂತ್ರ CS3COOC2H5. ನನಗೆ ಇದರ ಮುಂದಿನ ಉಪಯೋಗದ ಬಗ್ಗೆ ನೋಡ್ತಾ ಹೋಗ್ತೀನಿ. ನಾವು ಯೂಸಸ್ ನೋಡೋದಾದ್ರೆ ಇಟ್ಸ್ ಯೂಸ್ ಇನ್ ದ ಮೇಕಿಂಗ್ ಎ ಪರ್ಫ್ಯೂಮ್ಸ್. ಅಂದ್ರೆ ಇದು ಒಂಥರ ಸ್ವೀಟ್ ಸ್ಮೆಲ್ ಕೊಡ್ತಕ್ಕಂಥದ್ದು ಎಸ್ಟರ್. ಎಸ್ಟರ್ ಸ್ಮೆಲ್ ಒಂಥರ ಸ್ವೀಟ್ ಆಗಿರ್ತಕ್ಕಂಥದ್ದು, ಸ್ವೀಟ್ ಸ್ಮೆಲ್ ಇರ್ತದೆ. ಹಾಗಾಗಿ ಇದನ್ನ ನಾವು ಸ್ವಾದಕಾರಕ ಅಂದ್ರೆ ಫ್ಲೇವರಿಂಗ್ ಏಜೆಂಟ್ಸ್ ಗಳಲ್ಲಿ ಬಳಸ್ತೀವಿ. ಬಹುತೇಕ ಫ್ಲೇವರಿಂಗ್ ಏಜೆಂಟ್ಸ್ ಗಳಲ್ಲಿ ನಾವು ಎಸ್ಟರ್ಸ್ ಅನ್ನ ಬಳಸ್ತೀವಿ. ಅಂದ್ರೆ ಫ್ಲೇವರ್ ಕೇಳಿರ್ಬೋದು, ಕೆಲವೊಂದು ಟೈಮ್ ಬೇರೆ ಬೇರೆ ಫ್ಲೇವರ್ ಕೇಳಿರ್ತೀರಿ. ಆ ಫ್ಲೇವರ್ ಗಳ ಬಳಕೆಯಲ್ಲಿ ಯಾವ್ದನ್ನ ಬಳಸಬೇಕು ಅಂತ ನಾವು ನೋ ಡೌಟ್ ಎಸ್ಟರ್ಸ್ ಅನ್ನ ಬಳಸ್ತೀವಿ. ಫ್ಲೇವರಿಂಗ್ ಏಜೆಂಟ್ ಆಗಿ ಎಸ್ಟರ್ ಅನ್ನು ಬಳಸ್ತೀವಿ. ವಿ ಆರ್ ಯೂಸ್ ಟು ದ ಫ್ಲೇವರಿಂಗ್ ಏಜೆಂಟ್ ಫಾರ್ ದ ಎಸ್ಟರ್ ಅಂಡ್ ಪರ್ಫ್ಯೂಮ್ಸ್. ನೀವು ಕೇಳಿರ್ಬೋದು, ಪರ್ಫ್ಯೂಮ್ಸ್ ಇವತ್ತು ತುಂಬಾ ಬಹುತೇಕವಾಗಿ ಯುವ ಪೀಳಿಗೆ ಮೀನ್ಸ್ ನ್ಯೂ ಟ್ರೆಂಡ್ ಜನರೇಷನ್ ಏನಿದೆ ಅದೆಲ್ಲ ಬಳಸಕ್ಕಂಥ ಎಲ್ಲ ಪರ್ಫ್ಯೂಮ್ಸ್ ಗಳಲ್ಲಿ ನಾವು ಎಸ್ಟರ್ ಅನ್ನ ಬಳಸ್ತೀವಿ. ಮತ್ತೆ ನೀವು ಕೇಳಿರ್ಬೋದು ತಿಮಿಂಗಲ, ಬ್ಲೂ ವೆಲ್ ಅಥವಾ ವೆಲ್ ಏನಾದ್ರೂ ವಾಮಿಟ್ ಮಾಡಿದಾಗ ಬರ್ತಕ್ಕಂಥ ಕೆಲವೊಂದು ಬ್ಲೂ ಆಂಬರ್ಗಿಸ್ ಅಂತ ಕೇಳಿರಿ, ಅದನ್ನು ಕೂಡ ಬಳಸ್ತಾರೆ. ಸೊ ಬಹುತೇಕ ಇವುಗಳೆಲ್ಲ ಬಳಸ್ಕೊಂಡ್ರೆ ನಾವು ಪರ್ಫ್ಯೂಮ್ ಗಳನ್ನ ತಯಾರು ಮಾಡ್ತೀವಿ. ಎಸ್ಟರ್ ಅನ್ನ ನಾವು ಇಲ್ಲೆಲ್ಲ ಬಳಸ್ತಾ ಹೋಗ್ತೀವಿ. ಮತ್ತೆ ಡಿಟರ್ಜೆಂಟ್, ಕೇಕ್ಸ್ ಮತ್ತೆ ಸೋಪ್ಸ್ ಪ್ರಿಪರೇಷನ್ಸ್ ಅಲ್ಲಿ ಕೂಡ ಎಸ್ಟರ್ಸ್ ಅನ್ನ ಬಳಸ್ತೀವಿ. ಕೆಲವೊಂದು ಸೋಪ್ಸ್ ಸ್ಮೆಲ್ ಕೊಡ್ತಿರ್ತವೆ. ಯಾಕೆ ಸ್ಮೆಲ್ ಕೊಡ್ತಿರ್ತವೆ ಅಂದ್ರೆ ಅವುಗಳೆಲ್ಲ ಬಹುತೇಕ ನಾವು ಎಸ್ಟರ್ಸ್ ಅನ್ನ ಬಳಸ್ತಿರ್ತೀವಿ. ಈಗ ನಾನು ಮುಂದೆ ಹೋಗ್ತಿದ್ದೀನಿ ಲಾಸ್ಟ್ ಪಾಯಿಂಟ್ ಆದಂತಹ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕೇಕ್ಸ್, ಸಾಬೂನುಗಳು ಮತ್ತೆ ಮಾರ್ಜಕಗಳು. ಸರಿ, ನಾವೀಗ ಮುಂದೆ ಹೋಗ್ತಿದ್ದೀವಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕೇಕ್ಸ್. ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕೇಕ್ಸ್ ನೀವು ಹಳ್ಳಿ ಭಾಷೆ ಕೇಳೋದಾದ್ರೆ ಬಹುತೇಕ ಏನ್ ಹೇಳ್ತೀವಿ, ಅಂಗಡಿಗೆ ಹೋಗಿ ಸೋಪ್ ಕೊಡು, ಬಟ್ಟೆ ಸೋಪ್ ಕೊಡು, ಮೈ ಸೋಪ್ ಕೊಡು ಅಂತ ಕೇಳ್ತೀವಿ. ಆಕ್ಚುಲಿ ಕನ್ನಡದೊಳಗೆ ಪ್ರಾಪರ್ ನೋಡಿದ್ರೆ ಸೋಪ್ ಅಂತಂದ್ರೆ ನಾವೇನು ಸ್ನಾನ ಮಾಡ್ತೀವಿ ಬಳಸ್ತಕ್ಕಂತಹ ಸೋಪನ್ನು ಸೋಪ್ ಅಂತಾನೆ ಕರಿತೀವಿ. ಇಂಗ್ಲಿಷ್ ಒಳಗಡೆ ಆದ್ರೆ, ಕನ್ನಡದೊಳಗಡೆ ಆದ್ರೆ ಸಾಬೂನು ಅಂತ ಕರಿತೀವಿ. ಅಂದ್ರೆ ದೇಹವನ್ನು ಸ್ವಚ್ಛಗೊಳಿಸಲಿಕ್ಕೆ ಯಾವ್ಯಾವ ಒಂದು ರಾಸಾಯನಿಕಗಳನ್ನ ಬಳಸೋಕೆ ನಾವು ಕನ್ನಡದೊಳಗಡೆ ಸಾಬೂನುಗಳು ಅಂತ ಕರಿತೀವಿ. ಅದೇ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಅಂದ್ರೆ ಬಟ್ಟೆಯನ್ನ ತೊಳಿಲಿಕ್ಕೆ ಯಾವ್ಯಾವ ರಾಸಾಯನಿಕಗಳನ್ನ ಬಳಸೋವನ್ನೆಲ್ಲ ನಾವು ಡಿಟರ್ಜೆಂಟ್ ಕೇಕ್ಸ್ ಅಂತ ಕರಿತೀವಿ. ಸೊ ಪ್ರಾಪರ್ ಆಗಿ ಹೇಳೋದಾದ್ರೆ ಇಂಗ್ಲಿಷ್ ಒಳಗಡೆ we are bathing purpose which chemicals we are used, that chemicals are called soaps, and washing the clothes, that chemicals are called detergent cakes. ಅಂದ್ರೆ ಯಾಕಂದ್ರೆ ನಾಳೆ ನಾವು ಹೋಗಿ ಮಾರ್ಜಕಗಳು ಕೊಡು ಅಂತಂದ್ರೆ, ನನ್ನ ಬಟ್ಟೆ ಒಗ್ಲಿಕ್ಕೆ ಒಂದು ಮಾರ್ಜಕ ಕೊಡು ಅಂದ್ರೆ ಅದು ಕೊಡಂಗಿಲ್ಲ.
ಯಾಕಪ್ಪ ಅಂತಂದ್ರೆ ನಾವು ಟ್ರೆಂಡ್ ಸೆಟ್ ಮಾಡ್ಬಿಡ್ತೀವಿ, ಅದಿಂಗ ಬಂದ್ಬಿಡುತ್ತೆ ಬಟ್ಟೆ ಸೊಪ್ಪು ಅಂತ. ಆಕ್ಚುಲಿ ಅದು ಕನ್ನಡದೊಳಗಡೆ ಮಾರ್ಜಕ ಅಂತೀವಿ, ಇಂಗ್ಲಿಷ್ ಆದ್ರೆ ಡಿಟರ್ಜೆಂಟ್ ಕೇಕ್ ಅಂತೀವಿ. ನಾವೇನೋ ಡಿಟರ್ಜೆಂಟ್ ಕೇಕ್ ಕೊಡಪ್ಪ ಒಂದು ಅಂತಂದ್ರೆ ಅವ ಏನ್ ಹೇಳ್ತಾನೆ, ಕೇಕ್ ಕಟ್ ಮಾಡಕ್ಕೆ ಬೇಕರಿ ಅಲ್ಲ ಅಂತ. ಸೊ ಹಂಗ ಆಗಂಗಿಲ್ಲ, ಸೆಟ್ ಮಾಡ್ಕೊಂಡ್ಬಟ್ ಪ್ರಾಪರ್ ನೇಮ್ ಗೊತ್ತಿರಲಿ. ಡಿಟರ್ಜೆಂಟ್ ಕೇಕ್ ಅಂದ್ರೆ ವಾಷಿಂಗ್ ದ ಕ್ಲಾತ್ಸ್, ಸೋಪ್ಸ್ ಅಂದ್ರೆ ವಾಷಿಂಗ್ ಅವರ್ ಬಾಡಿ ಮೀನ್ಸ್ ಬಾತಿಂಗ್ ಪರ್ಪಸ್ ಯೂಸ್. ಇಲ್ಲಿ ನೋಡ್ತಿರ್ಬೋದು ಒಂದು ಸಾಬೂನಿನ ಹಣ್ಣು, ಅಂದ್ರೆ ಅದಕ್ಕೆ ಎರಡು ಎಂಡ್ ಪಾಯಿಂಟ್ಗಳು ಇರ್ತವೆ. ಇಲ್ಲಿ ಒಂದು ಸೋಪ್ ಮಾಲಿಕ್ಯೂಲ್ ತಗೊಂಡಿದ್ದೀವಿ, ಸಾಬೂನಿನ ಹಣ್ಣು, ಅದ್ರದ್ದು ಎರಡು ಎಂಡ್ ಇರ್ತವೆ. ಒಂದು ಹೈಡ್ರೋಫೋಬಿಕ್ ಎಂಡ್, ಇನ್ನೊಂದು ಹೈಡ್ರೋಫಿಲಿಕ್ ಎಂಡ್. ಅಂದ್ರೆ ಜಲಾಕರ್ಷಕ ತುದಿ, ಒಂದು ಜಲ ವಿಕರ್ಷಕ ತುದಿ. ಅಂದ್ರೆ ಇವೆಲ್ಲ ಮಿಸೈಲ್ಸ್ ಗಳನ್ನ ಉಂಟು ಮಾಡಿ, ಫಸ್ಟ್ ನೀವು ಅರ್ಥ ಮಾಡ್ಕೊಂತ ಹೋದ್ರೆ ಗಡಸು ನೀರು, ಮೆದು ನೀರು, ಹಾರ್ಡ್ ವಾಟರ್ ಅಂಡ್ ಸಾಫ್ಟ್ ವಾಟರ್ ಫಸ್ಟ್ ಅರ್ಥ ಮಾಡ್ಕೋಬೇಕು. ನೀವೇನ್ ಟ್ಯಾಪ್ ವಾಟರ್ ತಗೊಳ್ತೀರ ಅವೆಲ್ಲ ಬಹುತೇಕವಾಗಿ ಹಾರ್ಡ್ ವಾಟರ್ ಇರ್ತವೆ, ಅಂದ್ರೆ ಗಡಸು ನೀರಾಗೆ ಇರ್ತವೆ. ಆ ಗಡಸು ನೀರಲ್ಲಿ ನೀವು ಬಹುತೇಕ ಯಾವುದೇ ಬಟ್ಟೆಯನ್ನ ಕ್ಲೀನ್ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತದಪ್ಪ ಅಂತಂದ್ರೆ ಸ್ಪೆಷಲಿ ಸಾಬೂನು ತಗೊಂಡು ಕ್ಲೀನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಬಿಕಾಸ್ ಯಾಕಪ್ಪ ಅಂತಂದ್ರೆ ನಾವು ಸಾಬೂನುಗಳ ತಯಾರಿಕೆಯಲ್ಲಿ ಬಹುತೇಕವಾಗಿ KOH ಮತ್ತೆ ಅನಿಮಲ್ ಫ್ಯಾಟ್ಸ್ ಅನ್ನ ಬಳಸಿರ್ತೀವಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತೆ ಅನಿಮಲ್ ಫ್ಯಾಟ್ ಅನ್ನ ಬಳಸಿರ್ತೀವಿ. ಮೋರ್ ಓವರ್ ಮೆಗ್ನೀಷಿಯಂ ಇರೋದ್ರಿಂದ, ಮೆಗ್ನೀಷಿಯಂ ಬೇರೆ ಬೇರೆ ಸೋಡಿಯಂ ಅವುಗಳನ್ನೆಲ್ಲ ಇರೋದ್ರಿಂದ ಅಲ್ಲಿ ನಾವು ಬಟ್ಟೆನ ವಾಶ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಸೋಪ್ಸ್ ಬಳಸ್ಬೇಕಾಗ್ತಿತ್ತು. ಅಂದ್ರೆ ಸೋಪ್ಸ್ ಅರ್ಥ ಮಾಡ್ಕೋಬೇಕು, ಸಾಬೂನು ಎಕ್ಸ್ಟ್ರಾ ಬಳಸಬೇಕಾಗಿತ್ತು. ಹಾಗಾಗಿ ನಾವು ಹೊಸದೊಂದು ಕಂಡಿದ್ವಿ, ಮಾರ್ಜಕ. ಮಾರ್ಜಕ ಅಂದ್ರೆ ಇಂಗ್ಲಿಷ್ ಒಳಗಡೆ ಡಿಟರ್ಜೆಂಟ್ ಕೇಕ್, ಅದ್ರ ಒಳಗಡೆ ನಾವು NaOH ಬಳಸ್ತೀವಿ, ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸ್ತೀವಿ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸೋದ್ರಿಂದ ನಾವು ಬಟ್ಟೆ ಗಡಸು ನೀರಲ್ಲಿ ಮೀನ್ಸ್ ಹಾರ್ಡ್ ವಾಟರ್ ಇದ್ರೂ ಕೂಡ ಈಸಿಯಾಗಿ ರಿಮೂವ್ ಮಾಡ್ತಿತ್ತು. ಸರ್ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಡಿಫ್ರೆನ್ಸ್ ಹೇಳ್ಬಿಡ್ತೀವಿ ಸರ್ ಅಂತಂದ್ರೆ ನೋಡೋದು ಅರ್ಥ ಮಾಡ್ಕೋಬೇಕು. ಹಾರ್ಡ್ ವಾಟರ್ ಅಪ್ಪ ಅಂತಂದ್ರೆ ಗಡಸು ನೀರು ಅಂತಂದ್ರೆ ನೀವು ಎಲ್ಲೆಲ್ಲಿ ಕೆರೆಗಳಲ್ಲಿ ಮನೆಗಳಲ್ಲಿ ಬರ್ತಕ್ಕಂಥ ನೀರೆಲ್ಲ ಗಡಸು ನೀರೇ ಆಗಿರ್ತದೆ. ಅವುಗಳಲ್ಲಿ ಬಟ್ಟೆ ತೊಳಿಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು. ಮಾರ್ಜಕ ಅಥವಾ ಡಿಟರ್ಜೆಂಟ್ ಕೇಕ್ ಬಳಸಿದ್ರೆ ಈಸಿ ಆಗುತ್ತೆ, ಸೋಪ್ ಬಳಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಯಾಕಂದ್ರೆ KOH ಮತ್ತೆ ಅನಿಮಲ್ ಫ್ಯಾಟ್ ಇರ್ತದೆ, ಅಂದ್ರೆ ದನದ ಕೊಬ್ಬು ಮತ್ತೆ KOH ನ ಬಳಸ್ತೀವಿ. ಬರೀ ಇವಷ್ಟೇ ಅಂತ ಮಾಡ್ರಿ, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇರ್ತವೆ. ನಾನು ಮೇನ್ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹೇಳ್ತಿದ್ದೀನಿ. ಮುಖ್ಯವಾದ 2 ಇಂಗ್ರೀಡಿಯೆಂಟ್ಸ್ ಅಷ್ಟು ಮಾತ್ರ ಹೇಳಿರೋದು, ಉಳಿದವು ಬೇರೆ ಬೇರೆ ಇರ್ತವೆ. ಮತ್ತೆ ಮಾರ್ಜಕಗಳು ಡಿಟರ್ಜೆಂಟ್ ಕೇಕ್ಸ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ತದೆ, ಬೇರೆ ಬೇರೆ ಕೆಮಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಗಡಸು ನೀರು ಮತ್ತೆ ಹಾರ್ಡ್ ವಾಟರ್ ಮತ್ತು ಸಾಫ್ಟ್ ವಾಟರ್ ಡಿಫ್ರೆನ್ಸ್ ನೋಡೋದಾದ್ರೆ, ನೀವು ಮನೆಯಲ್ಲಿ ಬರ್ತಕ್ಕಂಥ ಎಲ್ಲ ನೀರು ಬಹುತೇಕವಾಗಿ ಹಾರ್ಡ್ ವಾಟರ್ ಇರ್ತವೆ. ಅವು ನೀವು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ಒಂದು ತೆಳುವಾದ ಲೇಯರ್ ಬರ್ತಂದ್ರೆ ಒಂಥರ ನೀವು ಅಬ್ಸರ್ವ್ ಮಾಡೋದು ಒಂದು ಲೇಯರ್ ಬರ್ತಂದ್ರೆ ವೈಟ್ ಲೇಯರ್ ಏನ್ ಬರ್ತದಲ್ಲ ಅದು ಅವಾಗ ಬಹುತೇಕವಾಗಿ ಸಾಫ್ಟ್ ವಾಟರ್ ಆಗಿರುತ್ತೆ ಅನ್ಕೋಬೇಕು. ಅಂದ್ರೆ ಸಾಫ್ಟ್ ವಾಟರ್ ಆಗಿರ್ತದೆ ಅವಾಗ. ಸೊ ಅದು ಸಾಫ್ಟ್ ವಾಟರ್, ಹಾರ್ಡ್ ವಾಟರ್. ನೀವು ಹಳ್ಳಿ ಲ್ಯಾಂಗ್ವೇಜ್ ಎಲ್ಲರೂ ಕೇಳಿರ್ಬೋದು, ಅಥವಾ ಎಲ್ಲರೂ ಈ ಮೆಡಿಕಲ್ ಹಾಸ್ಪಿಟಲ್ಗಳಲ್ಲಿ ಮೆಡಿಕಲ್ ಪರ್ಪಸ್ ಅಲ್ಲಿ ಎಲ್ಲರೂ ಕೇಳಿದ್ರೆ ಡ್ರಿಂಕಿಂಗ್ ವಾಟರ್ ಯಾವಾಗಲೂ ಹೆಂಗಿರ್ಬೇಕಂದ್ರೆ ಕುದಿಸಿ ಆರಿಸಿದ ನೀರನ್ನ ಕುಡಿಯಿರಿ ಅಂತ ಹೇಳ್ತಾರೆ. ಅಂದ್ರೆ ಬೌಲ್ ಮಾಡಿ ಕೂಲ್ ಮಾಡಿರ್ತಕ್ಕಂಥ ನೀರನ್ನೇ ಕುಡಿಯಿರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಸ್ವಲ್ಪ ಈ ಮೆಗ್ನೀಷಿಯಂ ಅಂತವೆಲ್ಲ ಸ್ವಲ್ಪ ಈ ಎಕ್ಸ್ಟ್ರಾ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾವಿಯಾಗಿ ಹೋಗಿರ್ತವೆ ಅನ್ನೋ ಕಾರಣಕ್ಕೆ ಕುದಿಸಿ ಆರಿಸಿದ ನೀರು ಕುಡ್ರಿ ಅಂತ ಹೇಳ್ತಾರೆ, ಬಹುತೇಕ ಇದೇ ಕಾರಣಕ್ಕೆ. ಸೊ ಈಗ ಅರ್ಥ ಆಗಿರ್ಬೋದು. ಇವತ್ತು ನಾವು ಎಂಡಿಂಗ್ ಮಾಡಿದ್ವಿ ಅಂದ್ರೆ ಕಾರ್ಬನೇಟ್ಸ್ ಕಾಂಪೌಂಡ್ಸ್. ಈ ಚಾಪ್ಟರ್ ಅಲ್ಲಿ ನಾವು ಸಿಂಗಲ್ ಬಾಂಡು, ಡಬಲ್ ಬಾಂಡು, ಸಿಗ್ಮಾ ಬಾಂಡು, ಹೈ ಬಾಂಡು, ಟ್ರಿಪಲ್ ಬಾಂಡು ನೋಡಿದ್ವಿ. ಅದಾದ್ಮೇಲೆ ನೋ ಡೌಟ್ ಕಾರ್ಬನಿನ ಆಲ್ಕೈನ್ಗಳ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ನಾವು ಐಸೋಮರ್ಸ್ ಅಂದ್ರೆ ರಚನಾ ಸಾಮಾನ್ಯಗಳು, ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ನೋಡಿದ್ವಿ. ಮತ್ತೆ ನಾವು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕೇಕ್ಸ್, ಸಾಬೂನುಗಳು ಮತ್ತೆ ಮಾರ್ಜಕಗಳ ಬಗ್ಗೆ ನೋಡಿದ್ವಿ. ಇದಕ್ಕಿಂತ ಹಿಂಚೆ ನಾವು ಎಸ್ಟರಿಫಿಕೇಶನ್ ಮತ್ತೆ ಎಥೆನೋಯಿಕ್ ಆಸಿಡ್ಗಳ ಉಪಯೋಗಗಳನ್ನೆಲ್ಲ ಪಟ್ಟಿ ಮಾಡಿದ್ವಿ. ಮತ್ತೆ ನೋಡ್ತಾ ಬಂದ್ವಿ ಕೂಡ ಬಹುತೇಕ ಇನ್ನೊಂದು ಹೇಳಕ್ ಮಾಡ್ತಿದ್ವಿ, ಆಲ್ಕೋಹಾಲ್, ಎಥೆನಾಲ್ ಅವುಗಳ ಸ್ವಲ್ಪ ಡೇಂಜರ್ ಏನಂತಂದ್ರೆ ಜಾಸ್ತಿ ಎಥೆನಾಲ್ ಕಂಟೆಂಟ್ ಏನಾದ್ರು ಬಾಡಿಗೆ ಅಂತಂದ್ರೆ ನೋ ಡೌಟ್ ನಮ್ಮ ಲಿವರು ಮತ್ತೆ ಸ್ಟಮಕ್ಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಡೇ ಬೈ ಡೇ ಡೈಜೆಸ್ಟಿವ್ ಸಿಸ್ಟಮು ಮತ್ತೆ ಲಂಗ್ಸ್ ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ತುಂಬಾ ಮೇಜರ್ ಪ್ರಾಬ್ಲಮ್ಸ್ ಉಂಟು ಮಾಡ್ತಕ್ಕಂಥದ್ದು ಆಲ್ಕೋಹಾಲು. ಅದು ಸ್ವಲ್ಪ ನೋಡ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಮುಂದಕ್ಕೆ ಹೋಗಿ ನೋಡೋದಾದ್ರೆ ಬಹುತೇಕವಾಗಿ ಈ ಚಾಪ್ಟರ್ ಎಂಡ್ ಆಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಅಂತಾನೆ ಸ್ಪೆಷಲಿ 25 ಮಾರ್ಕ್ಸ್ ಬರ್ತಕ್ಕಂಥ ಕೆಮಿಸ್ಟ್ರಿ ಒಳಗಡೆ ಏನನ್ನ ಇಂಪಾರ್ಟೆಂಟ್ ಓದಬೇಕು ಇಪ್ಪಟ್ಟು ಕೇವಲ SSLC ಎಕ್ಸಾಮ್ ಓರಿಯೆಂಟೇಷನ್ ಇಟ್ಕೊಂಡೆ ಬರೀ ಕ್ವಶನ್ ಪೇಪರ್ ಇಟ್ಕೊಂಡ್ರೆ ಯಾವ ತರ ಆಗ್ತದೆ, ಬರೀ 1-2 ವಿಡಿಯೋ ನೋಡೋದ್ರ ಮುಖಾಂತರ ಈಸಿಯಾಗಿ 5-6 ಮಾರ್ಕ್ಸ್ ಯಾವ ತರ ತೆಗಿಬಹುದು ಅಂತನ್ನ ನಾನು ವಿಡಿಯೋಗಳು ಕೊಡ್ತಾ ಹೋಗ್ತೀನಿ. ದಯಮಾಡಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ KS PSI ಓದ್ತಿರೋ ನನ್ನ ಕಡೆಯಿಂದ ಈ ಚಾಪ್ಟರ್ ಮೇಲೆ ಏನ್ ಕೇಳ್ಕೊಳಪ್ಪ ಅಂದ್ರೆ ಪದೇ ಹೇಳ್ತೀನಿ, ಸರಳ ಹೈಡ್ರೋಕಾರ್ಬನ್ ಯಾವುದು ಅಂತ ಕೇಳ್ತಾರೆ. ನೋ ಡೌಟ್
ಮೀಥೇನ್. ಮತ್ತೆ ಗೋಬರ್ ಗ್ಯಾಸ್ಗಳಲ್ಲಿ ಅಂದ್ರೆ ಕೌಡಂಗನ್ನ ಬಳಸಿ ಗೋಬರ್ ಗ್ಯಾಸ್ ತಯಾರು ಮಾಡ್ತಾರಲ್ಲ, ಅಲ್ಲಿ ಯಾವ ಅನಿಲ ಇರ್ತದೆ ಅಂತ ಕೇಳ್ತಾನೆ. ನೋ ಡೌಟ್ ಅಲ್ಲಿ ಕೂಡ ಮೀಥೇನ್ ಇರ್ತದೆ. ಮತ್ತೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಗಳಲ್ಲಿ ಏನಿರ್ತದೆ ಅಂತ ಕೇಳ್ತಾನೆ. ನೋ ಡೌಟ್ ಅಲ್ಲಿ ಕೂಡ ಯಾವ್ದಿರ್ತದೆ, ಮೀಥೇನ್ ಇರ್ತದೆ. ಮತ್ತೆ ನೀವು ಇನ್ನೊಂದು ನೋಡಿರ್ಬೋದು ಈಥೀನ್, ಅಂದ್ರೆ ನೀವು ಇನ್ನೊಂದ್ ಕಡೆ ನೋಡಿರ್ಬೋದು ಈಥೀನ್ ಇನ್ಸುಲಿನ್, ಅದು ಸಸ್ಯ ಹಾರ್ಮೋನ್ ಆಗಿ ಕೂಡ ಇರ್ತದೆ. ಅದನ್ನೇ ನಾವು ಹಣ್ಣನ್ನ ಮಾಗಿಸಿ ಬಳಸ್ತೀವಿ ರ್ಯಾಪ್ಡ್ ಮಾಡ್ಲಿಕ್ಕೆ, ಮೀನ್ಸ್ ಕಾಯಿಯನ್ನ ಹಣ್ಣಾಗ್ಸೋದಲ್ಲ, ಆಲ್ರೆಡಿ ಹಣ್ಣನ್ನ ಮಾರಿಸ್ಲಿಕ್ಕೆ ನಾವು ಈಥೀನ್ ಅನ್ನ ಬಳಸು ಅಂತ ಹೇಳಿದ್ವಿ. ಮತ್ತೆ ಬ್ಯೂಟೇನ್ ಮತ್ತೆ ಪ್ರೋಪೇನ್ ಗಳನ್ನ ಬಳಸಿ ನಾವು LPG ಬಳಸ್ತೀವಿ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಅಲ್ಲಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ಗೆ ನಮ್ಗೆ ಈಥೇನ್ ಮರ್ಕ್ಯಾಪ್ಟರ್ ಅಂತ ಒಂದು ರಾಸಾಯನಿಕ ಆಡ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಅದು ಸ್ಮೆಲ್ ಬರ್ಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಯಾವಾಗಾದ್ರೂ ಅಡಿಗೆನೆಲ್ಲ ಸೋರಿಕೆ ಆಗಿರ್ತಕ್ಕಂಥ ಅಡಿಗೆನಲ್ಲಿ ಹೆಂಗ್ ಪತ್ತೆ ಹಚ್ತೀವಿ ಅಂದ್ರೆ ಸ್ಮೆಲ್ ಮುಖಾಂತರ ಪತ್ತೆ ಹಚ್ತೀವಿ. ಆ ಸ್ಮೆಲ್ ಯಾರಿಂದ ಬರ್ತಪ್ಪ ಅಂದ್ರೆ ಈಥೈಲ್ ಮರ್ಕ್ಯಾಪ್ಟ ಅಂತಕ್ಕಂಥ ಒಂದು ರಾಸಾಯನಿಕದಿಂದ ಬರ್ತದೆ. ಅದು LPG ಆಡ್ ಮಾಡ್ತೀವಿ. ಅದ್ರ ಮೇಲೆ ಕೇಳಬಹುದು. ಇಲ್ಲ ಅಂತಂದ್ರೆ ಇನ್ನು ಏನೇನ್ ಕೇಳ್ತಕ್ಕಂಥ ಚಾನ್ಸಸ್ ಇತ್ತಂದ್ರೆ ಭತ್ತದ ಗದ್ದೆಗಳಲ್ಲಿ ಬರುವಂತಹ ಅನಿಲ ಯಾವ್ದಂತ ಕೇಳ್ತಾನೆ. ನೋ ಡೌಟ್ ಅದು ಈಥೇನ್ ಇರ್ತದೆ. ಅಂದ್ರೆ ಇದೇ ಕ್ಯಾರೆಕ್ಟರ್ ವೈಸ್ ಕೇಳ್ತಾನೆ, ಇನ್ನೆಂತ ಏನು ಕೇಳಂಗಿಲ್ಲ. ಆಮೇಲೆ ಆಲ್ಕೈನ್ ನ ಸಾಮಾನ್ಯ ಅಣುಸೂತ್ರ ಕೇಳಬಹುದು. CnH2n+2 ಆಲ್ಕೀನು CnH2n, ಆಲ್ಕೀನು CnH2n-2 ಆಲ್ಕೈನು. ಇವುಗಳ ಮೇಲೆ ಕೇಳ್ತಾನೆ. ದಯಮಾಡಿ ಯಾರಾದ್ರೂ KSPC ಗೊತ್ತಿದ್ರೆ ಚೆನ್ನಾಗಿ ಓದ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.